ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. 94ರಲ್ಲೇ ಈ ರಾಮನಗರ ಜಿಲ್ಲೆ ಜನ, ಈ ರಾಮನಗರ ವಿಧಾನಸಭಾ ಕ್ಷೇತ್ರ ಜನ, ಅದರಲ್ಲೂ ಇಷ್ಟರಲ್ಲಿ 94ರಲ್ಲೇ ದೇವೇಗೌಡರನ್ನ ಮುಖ್ಯಮಂತ್ರಿ ಆಗಿ ನೋಡಿ, 96ರಲ್ಲಿ ಪ್ರಧಾನಮಂತ್ರಿ ನೋಡಿ, 2006ರಲ್ಲಿ ಕುಮಾರಣ್ಣನ ಮುಖ್ಯಮಂತ್ರಿ ನೋಡಿ, 2018ರಲ್ಲಿ ಮತ್ತೆ ಕುಮಾರಣ್ಣನ ಮುಖ್ಯಮಂತ್ರಿ ನೋಡಿ, ಇವತ್ತು ಕೇಂದ್ರ ಸಚಿವರು. ಇವತ್ತವರೆಗೂ ಯಾರು ಇಷ್ಟು ದೊಡ್ಡ ಖಾತೆಯ ಸಚಿವರು ಈ ರಾಜ್ಯದಲ್ಲಿ, ಕೇಂದ್ರದಲ್ಲಿ, ಈ ರಾಜ್ಯದಲ್ಲಿ ಯಾರು ಕೂಡ ಪ್ರತಿನಿಧಿಸಿಲ್ಲ. ಅದೇನನ್ನ ಪ್ರತಿನಿಧಿಸಿದ್ರೆ ಅದು ಏಕೈಕ ಕುಮಾರಣ್ಣ ಅನ್ನೋದನ್ನ ನಾವು ಯಾರು ಕೂಡ ಮರೆಯಂಗಿಲ್ಲ. ನಮ್ಮನ್ನೆಲ್ಲ ನೋಡಾಗಿದೆ ಸ್ವಾಮಿ. ಅದಕ್ಕೋಸ್ಕರ ನಿಮ್ ಧಮ್ಕಿಗೆ ಯಾರು ನಮ್ಮ ಜನ ಎದುರಲ್ಲ. ಹಾಗೆ ಕುಮಾರಣ್ಣವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಇವತ್ತಿನ ರೈತರ ಪರವಾಗಿ ಪಾದಯಾತ್ರೆಯನ್ನ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಕುಟುಂಬದ ಎಲ್ಲ ಆತ್ಮೀಯರು, ಹಿರಿಯರು, ಯುವಕ ಸ್ನೇಹಿತರಿಗೆ, ಯಾಕೆಂದ್ರೆ ನಾನು ಜನತಾದಳದ ಕಾರ್ಯಕರ್ತರು ಅಂತ ಹೇಳಲ್ಲ. ಜನತಾದಳ ಇರ್ತಕ್ಕಂಥದ್ದು ಈ ಪಕ್ಷ ಉಳಿದಿದ್ರೆ ಗ್ರಾಮೀಣ ಪ್ರದೇಶದ ರೈತ ಬಂಧುಗಳಿಂದ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಮರೆಯೋರಲ್ಲ. ಇವತ್ತಿನ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ಬೈರಬಂಗ್ಲಾ ಭಾಗದಲ್ಲಿ ಇರ್ತಕ್ಕಂಥ ಯಾವೊಂದು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ನ ಹೆಸರಿನಲ್ಲಿ ಈ ಸರ್ಕಾರ ಫಲವತ್ತಾದ ಭೂಮಿಗಳನ್ನ ಈ ಕಾರ್ಯಕ್ರಮಕ್ಕೆ ತೆಗೆದುಕೋಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ನೋಡ್ರು. ಪ್ರಥಮವಾಗಿ ಈ ಒಂದು ಭಾಗದ ಸುಮಾರು 150ಕ್ಕೂ ಹೆಚ್ಚಿನ ಜನ ನನ್ನ ಎದುರುಗಡೆ ಇರತಕ್ಕಂಥ ನಮ್ಮ ತೋಟಕ್ಕೆ ಬಂದು ನಿಮ್ಮ ಬೆಂಬಲವನ್ನ ನಮಗೆ ನೀಡಬೇಕು, ಇವತ್ತು ನಮ್ಮ ರೈತರನ್ನ ಬೀದಿಗೆ ತರಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿದ ಮೇಲೆ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ, ಧೈರ್ಯವಾಗಿ ನಿಮ್ಮ ಹೋರಾಟ ಮುಂದುವರಿಸಿ ಅಂತಕ್ಕಂಥದ್ದನ್ನ ಹೇಳಿದ್ದೆ. ಇವತ್ತು ನಾನು ಈ ಭಾಗದ ರೈತರಿಗಷ್ಟೇ ಅಲ್ಲ, ವಿಶೇಷವಾಗಿ ರೈತ ಕುಟುಂಬದ ನನ್ನ ಸಹೋದರಿಯರು, ತಾಯಂದಿರು ನಿರಂತರವಾಗಿ 516 ದಿನಗಳ ಕಾಲ ಯಾವುದೇ ರೀತಿಯ ಬೆದರಿಕೆಗಳಿಗೆ, ಯಾವುದೇ ರೀತಿಯ ಒಂದು ವಿಕೋಪದಲ್ಲಿ, ಇಲ್ಲಿ ಮಳೆ ಆದಾಗ, ಬಿಸಿಲಿದ್ದಾಗ ಯಾವುದನ್ನು ಲೆಕ್ಕಿಸದೆ ನಿರಂತರವಾಗಿ ನನ್ನ ತಾಯಂದಿರು ಇಲ್ಲಿ ಹೋರಾಟ ಮಾಡಿದ್ದೀರಿ. ಪ್ರಥಮವಾಗಿ ನಿಮ್ಮ ಹೋರಾಟಕ್ಕೆ ನನ್ನ ವಿಶೇಷವಾಗಿ ನನ್ನ ಸಹೋದರಿಯರು, ತಾಯಂದಿರು ಈ ಭಾಗದಲ್ಲಿ ನಿಂತಿರಿ. ನಿಮ್ಮ ಒಂದು ಕುಟುಂಬದ ಆಸ್ತಿಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಿಮ್ಮ ಒಂದು ಬಿಟ್ಟ ನಿಲುವೇನಿದೆ, ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಾಯಂದಿರಿಗೆ, ಸಹೋದರಿಯರಿಗೆ ವಿಶೇಷವಾಗಿ ನಾನು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ನಾವು ಇಲ್ಲಿ ಬಂದಿರತಕ್ಕಂಥದ್ದು ಯಾವುದೋ ಒಂದು ನಮ್ಮ ರಾಜಕೀಯದ ಸ್ವಾರ್ಥಕ್ಕಲ್ಲ. ನೀವೇನು 516 ದಿನಗಳಿಂದ ನಿಮ್ಮ ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟವನ್ನು ಇವತ್ತು ಗೌರವಿಸುತ್ತೆ. ಈಗಿನ ಸರ್ಕಾರ ಈ ಭಾಗದ ಶಾಸಕರ ನಡವಳಿಕೆಗಳನ್ನ ಏನು ನೋಡ್ತಾ ಇದ್ದೇವೆ, ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಪಾದಯಾತ್ರೆಯ ಕಾರ್ಯಕ್ರಮವನ್ನು ನಿಗದಿ ಯಾಕೆ ಮಾಡಿದ್ದು? ನಮ್ಮ ಅಶೋಕಣ್ಣ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತು ರಾಜ್ಯದಲ್ಲಿ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಪ್ರತಿನಿಧಿಸ್ತಾ ಇದ್ದಿರ್ತಕ್ಕಂಥದ್ದೇನಿದೆ, ಬಿಜೆಪಿಯ ನಾಯಕರೇನಿದ್ದಾರೆ, ನಮ್ಮ ಪಕ್ಷದ ಸುರೇಶ್ ಬಾಬು ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು, ಮಾಜಿ ಶಾಸಕ ಮಿತ್ರರು, ಯಾಕೆಂದ್ರೆ ಎಲ್ಲರೂ ಇದ್ದಾರೆ ಇಲ್ಲಿ. ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ನಾಯಕರು ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ ಸಮಯ ಆಗ್ತದೆ. ಪಕ್ಕದ ಚಿಕ್ಕಬಳ್ಳಾಪುರದಿಂದಲೂ ಬಂದಿದ್ದೀರಿ,
ತುಮಕೂರು ಜಿಲ್ಲೆಯಿಂದ ಬಂದಿದ್ದೀರಿ, ಚಿತ್ರದುರ್ಗದ ನಮ್ಮ ರೈತರು ಕಾಣ್ತಾ ಇದ್ದೀರಿ, ಇಲ್ಲಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಿಮ್ಮ ಈ ಒಂದು ಬೆಂಬಲಕ್ಕೆ ನನ್ನ ಈ ಭಾಗದ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಿರ್ತಕ್ಕಂಥ ಈ ಜಿಲ್ಲೆಯ ಜನರ ಪರವಾಗಿ ಇವತ್ತು ನೀವೆಲ್ಲ ಇಲ್ಲೇನು ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದೀರಿ ಬೆಳಗ್ಗೆಯಿಂದ, ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು, ನನ್ನ ರೈತ ಬಾಂಧವರು, ನನ್ನ ತಾಯಂದಿರ ಪರವಾಗಿ. ಇವತ್ತು ಈ ಬಿಡದಿಯ ಒಂದು ಯೋಜನೆ ಏನಿದೆ, ಕಾಂಗ್ರೆಸ್ ನಾಯಕರುಗಳು ನಮ್ಮ ಮೇಲೆ ದೋಷ ಕೊಡ್ತಾ ಇದ್ದಾರೆ. ಬಹುಶಃ ಯಾರಾದರೂ 2006ರಲ್ಲಿ ಹಿರಿಯರು ಈ ಭಾಗದಲ್ಲಿ ಇನ್ನೂ ಉಳಿದಿದ್ರೆ ಅವರಿಗೆ ವಿಷಯ ಗೊತ್ತಿದೆ. ಬಹುಶಃ 2006 ಈ ಒಂದು ಯೋಜನೆ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಾವೇನಿಟ್ಟಿರಲಿಲ್ಲ.